ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ಪರ್ಸೆಂಟೇಜಸ್ ಮೇಲೆ ಇನ್ನೊಂದು ಕಾನ್ಸೆಪ್ಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಎರಡು ಇಂಪಾರ್ಟೆಂಟ್ ಫಾರ್ಮುಲಾಸ್ ಬರುತ್ತೆ. ಒಂದನೇದು ಇದು, ಓಕೆ, ಇನ್ನೊಂದನೇದು ಹೇಳ್ಕೊಡ್ತೀನಿ. ಈ ಎರಡು ಇಂಪಾರ್ಟೆಂಟ್ ಫಾರ್ಮುಲಾಸ್ ಮೇಲೇ ಈ ಹೋಲ್ ಕಾನ್ಸೆಪ್ಟ್ ಸಹ ಇರುತ್ತೆ. ಆಮೇಲೆ ಈ ಫಾರ್ಮುಲಾಸು ಬರೀ ಪರ್ಸೆಂಟೇಜಲ್ಲಿ ಬಂದ್ರೇ ಅಪ್ಲೈ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಓಕೆ, ಈ ಮೆಥಡ್ ಕಲ್ತ್ಕೊಂಡು ಇದೇ ರೀತಿ ಯಾವುದ್ರ ಮೇಲೆ ಕ್ವಶನ್ ಬಂದ್ರೂ ಹೇಗೆ ಸಾಲ್ವ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಮತ್ತು ಆ ಫಾರ್ಮುಲಾ ಯಾವ ಥರ ಬಂದರೆ ಹೇಗೆ ತಗೋಬೇಕು ಅಂತಲೂ ಹೇಳ್ಕೊಡ್ತೀನಿ. ಸೊ ಇದಿಷ್ಟು ತಿಳ್ಕೊಂಡ್ರೆ ಆರಾಮ್ಸೆ ನಾವು ಸ್ಟಾರ್ಟ್ ಮಾಡ್ಕೋಬೋದು. ಸೊ ನಮ್ಮ ಮೊದಲನೇ ಫಾರ್ಮುಲಾ ಏನು ಅಂತ ನೋಡೋಣ. ಎಕ್ಸ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ವೈ, ಇನ್ನೊಂದು ವೈ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್. ಓಕೆನಾ, ಇದಿಷ್ಟು ಒಂದೇ ಫಾರ್ಮುಲಾನೇ, ಸ್ವಲ್ಪ ಚೇಂಜ್ ಮಾಡಿರ್ತಾರೆ. ಅವ್ನು ಚೇಂಜ್ ಮಾಡಿದಾಗ ಹೇಗೆ ತಗೋಬೇಕು ಅಂತ ಹೇಳ್ಕೊಡ್ತೀನಿ. ಎಕ್ಸ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ವೈ, ವೈ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್. ಓಕೆ, ಎರಡಕ್ಕೂ ಫಾರ್ಮುಲಾಸ್ ಡಿಫ್ರೆಂಟ್ ಇದೆ, ಕರೆಕ್ಟಾ? ಅದೇ ರೀತಿ ಇಲ್ಲಿ ನೋಡಿ, ಇದಕ್ಕೂ ಕಂಪೇರ್ ಮಾಡಿದ್ರೆ ವಾಟ್ ಪರ್ಸೆಂಟೇಜ್ ಆಫ್ ವೈ ಈಸ್ ಎಕ್ಸ್. ಇಲ್ಲಿ ಸ್ವಲ್ಪ ಕ್ವಶನ್ನ ಉಲ್ಟಾ ಪಲ್ಟಾ ಮಾಡಿದ್ದಾರೆ, ಕರೆಕ್ಟಾ? ಬಟ್ ಯಾವುದೇ ಮಾಡಿದ್ರೂ ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ವಾಟ್ ಪರ್ಸೆಂಟೇಜ್ ಆದಮೇಲೆ ಯಾವ ವೇರಿಯಬಲ್ ಇದೆ ನೋಡಿ. ಟೋಟಲ್ ಆಗಿ ಇಲ್ಲಿ ಎರಡು ವೇರಿಯಬಲ್ಸ್ ಇದೆ, ಕರೆಕ್ಟಾ? ಎಕ್ಸ್ ಅನ್ನೋದೊಂದು, ವೈ ಅನ್ನೋದೊಂದು, ಕರೆಕ್ಟಾ? ಅವ್ರು ಎ ಆದರೂ ಕೊಡಲಿ, ಬಿ ಆದರೂ ಕೊಡಲಿ, ಎಮ್ ಎನ್ ಏನು ಬೇಕಾದ್ರೂ ಕೊಡಲಿ, ಎರಡೇ ವೇರಿಯಬಲ್ಸ್ ಬರೋದು. ಯಾವ್ದು ಕೊಟ್ಟರು ಇದೇ ಮೆಥಡೇ ಅಪ್ಲೈ ಮಾಡಿ. ಹೇಗೆ ನೋಡ್ಕೋಬೇಕು ಅಂದರೆ ನೋಡಿ, ವಾಟ್ ಪರ್ಸೆಂಟೇಜ್ ಆಫ್ ವೈ. ಓಕೆ, ವಾಟ್ ಪರ್ಸೆಂಟೇಜ್ ಆಫ್ ವೈ. ವಾಟ್ ಪರ್ಸೆಂಟೇಜ್ ಆದಮೇಲೆ ಯಾವ ವೇರಿಯಬಲ್ ಬರ್ತಿದೆ? ಫಸ್ಟು ವಾಟ್ ಪರ್ಸೆಂಟೇಜ್ ಆದಮೇಲೆ ವೈ ಬರ್ತಾ ಇದೆ, ಕರೆಕ್ಟಾ? ಎಕ್ಸು ವಾಟ್ ಪರ್ಸೆಂಟೇಜ್ ಮುಂದೆ ಇದೆ. ಓಕೆ, ಈಗ ವಾಟ್ ಪರ್ಸೆಂಟೇಜ್ ಆದಮೇಲೆ ಫಸ್ಟ್ ವೇರಿಯಬಲ್ ಯಾವುದು ಬರುತ್ತೋ ವೈ ಅಲ್ವಾ? ಸೊ ಅದನ್ನು ನಾವು ಡಿನಾಮಿನೇಟ್ರಲ್ಲಿ ಹಾಕೋಬೇಕು, ಕೆಳಗಡೆ ಹಾಕೋಬೇಕು ಇಲ್ಲಿ. ಓಕೆ, ಇನ್ನೊಂದು ವೇರಿಯಬಲ್ ಯಾವುದು? ಎಕ್ಸ್ ಅಲ್ವಾ? ಅದನ್ನು ಮೇಲೆ ಹಾಕೋಬೇಕು. ಓಕೆನಾ? ವಾಟ್ ಪರ್ಸೆಂಟೇಜ್ ಆದಮೇಲೆ ಬರೋ ಫಸ್ಟ್ ವೇರಿಯಬಲ್ನ ನಾವು ಕೆಳಗಡೆ ಹಾಕೋಬೇಕು, ಡಿನಾಮಿನೇಟರಲ್ಲಿ ಹಾಕೋಬೇಕು. ಎಕ್ಸ್ನ ಇನ್ನೊಂದು ಮಿಕ್ಕಿರೋ ವೇರಿಯಬಲ್ನ ಮೇಲೆ ಹಾಕೋಬೇಕು ಇಂಟು 100. ಅದೇ ರೀತಿ ಇಲ್ಲಿ ನೋಡಿ, ವೈ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್. ಈಗ ವಾಟ್ ಪರ್ಸೆಂಟೇಜ್ ಆದಮೇಲೆ ಫಸ್ಟ್ ಬರ್ತಾ ಇರೋ ವೇರಿಯಬಲ್ ಯಾವುದು? ಎಕ್ಸ್. ಅದಕ್ಕೆ ಮುಂಚೆನೇ ವೈ ಬಂದುಬಿಟ್ಟಿದೆ. ಸೊ ಇದನ್ನು ನಾವು ನ್ಯೂಮರೇಟರ್ ಮೇಲ್ಗಡೆ ಹಾಕೋಬೇಕು. ವಾಟ್ ಪರ್ಸೆಂಟೇಜ್ ಆದಮೇಲೆ ಬರೋ ವೇರಿಯಬಲ್ನ ನಾವು ಡಿನಾಮಿನೇಟರ್ ಕೆಳಗಡೆ ಹಾಕೋಬೇಕು ಇಂಟು 100. ಇಷ್ಟೇ. ಇದೇ ಕ್ವಶನ್ನ ಅವ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ಹೇಗಿರುತ್ತೆ ನೋಡಿ. ವಾಟ್ ಪರ್ಸೆಂಟೇಜ್ ಆಫ್ ವೈ ಈಸ್ ಎಕ್ಸ್. ಹೀಗಿದೆಯಲ್ಲ, ಇದು ಎರಡು ಸೇಮ್ ನೋಡಿ. ವಾಟ್ ಪರ್ಸೆಂಟೇಜ್ ಆಫ್ ವೈ ಈಸ್ ಎಕ್ಸ್. ಇಲ್ಲಿ ವಾಟ್ ಪರ್ಸೆಂಟೇಜ್ ಆದಮೇಲೆ ಬರ್ತಾ ಇರೋ ಫಸ್ಟ್ ವೇರಿಯಬಲ್ ಯಾವುದು? ವೈ. ಸೊ ವೈನ ನಾನು ಕೆಳಗಡೆ ಹಾಕೋತೀನಿ. ಇನ್ನೊಂದು ಮಿಕ್ಕಿರೋ ವೇರಿಯಬಲ್ನ ಮೇಲ್ಗಡೆ ನ್ಯೂಮರೇಟರಲ್ಲಿ ಹಾಕೋಬೇಕು ಇಂಟು 100. ಇಂಟು 100 ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅದೇ ರೀತಿ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್ ಈಸ್ ವೈ. ಇದು ಎರಡು ಸೇಮ್. ಓಕೆ, ಬಟ್ ಇದನ್ನು ಸ್ವಲ್ಪ ಕ್ವಶನ್ ಚೇಂಜ್ ಮಾಡಿದ್ದಾನೆ ಕನ್ಫ್ಯೂಸ್ ಮಾಡೋದಕ್ಕೆ. ವಾಟ್ ಪರ್ಸೆಂಟೇಜ್ ಆದಮೇಲೆ ಬರೋ ಫಸ್ಟ್ ವೇರಿಯಬಲ್ ಯಾವುದು? ಎಕ್ಸ್. ಸೊ ಬರೋದನ್ನು ನಾವು ಡಿನಾಮಿನೇಟ್ರಲ್ಲಿ ಹಾಕೋತೀನಿ, ಇನ್ನೊಂದನ್ನು ಮೇಲ್ಗಡೆ ಹಾಕ್ಕೊಂಡು ಇಂಟು 100. ಇದೆ, ಇಷ್ಟೇ. ಇದು ನಮ್ಮ ಫಸ್ಟ್ ಫಾರ್ಮುಲಾ. ಇದನ್ನು ಕ್ವಶನ್ಸಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬಟ್ ಇದಿಷ್ಟು ಅರ್ಥ ಆಗಿದರೆ ಓಕೆ. ಈಗ ನಮ್ಮ ಸೆಕೆಂಡ್ ಫಾರ್ಮುಲಾ ನೋಡೋಣ. ಫಸ್ಟ್ ಫಾರ್ಮುಲಾಗೂ ಸೆಕೆಂಡ್ ಫಾರ್ಮುಲಾಗೂ ಒಂದು ಚಿಕ್ಕ ಡಿಫ್ರೆನ್ಸ್ ಇದೆ. ಏನು ನೋಡಿ, ಎಕ್ಸ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ವೈ ಅಂತ ಅಲ್ಲಿ ಕೇಳ್ತಿದ್ರು ಫಸ್ಟ್ ಫಾರ್ಮುಲಾದಲ್ಲಿ. ಬಟ್ ಇಲ್ಲಿ ಎಕ್ಸ್ ಈಸ್ ವಾಟ್ ಪರ್ಸೆಂಟೇಜ್ ಮೋರ್ ಆರ್ ಲೆಸ್ ದೆನ್ ವೈ. ಅರ್ಥ ಆಯ್ತಾ? ಸೊ ಫಸ್ಟ್ ಫಾರ್ಮುಲಾದಲ್ಲಿ ಮೋರ್ ಆರ್ ಲೆಸ್ ಇರೋದಿಲ್ಲ, ಸೆಕೆಂಡ್ ಫಾರ್ಮುಲಾದಲ್ಲಿ ಮೋರ್ ಆರ್ ಲೆಸ್ ಇರುತ್ತೆ. ಓಕೆ, ಮೋರ್ ಆರ್ ಲೆಸ್ ಬಂದರೆ ಈ ಫಾರ್ಮುಲಾನ ಅಪ್ಲೈ ಮಾಡಿ, ಮೋರ್ ಆರ್ ಲೆಸ್ ಬಂದಿಲ್ಲ ಅಂದರೆ ನಾನು ಫಸ್ಟ್ ಹೇಳ್ಕೊಟ್ಟನಲ್ಲ ಆ ಫಾರ್ಮುಲಾನ ಅಪ್ಲೈ ಮಾಡಿ. ಇದೇ ಫಸ್ಟ್ ಫಾರ್ಮುಲಾಗೂ ಸೆಕೆಂಡ್ ಫಾರ್ಮುಲಾಗೂ ಇರೋ ಡಿಫ್ರೆನ್ಸ್. ಓಕೆನಾ? ಈಗ ಇದನ್ನು ಹೇಗೆ ಹಾಕೋಬೇಕು ನೋಡೋಣ. ಎಕ್ಸ್ ಇಸ್ ವಾಟ್ ಪರ್ಸೆಂಟೇಜ್ ಮೋರ್ ಆರ್ ಲೆಸ್ ದ್ಯಾನ್ ವೈ. ಈ ಥರ ಇದ್ದಾಗ ಆಗಲೇ ವಾಟ್ ಪರ್ಸೆಂಟೇಜ್ ಆದಮೇಲೆ ಬರೋ ಫಸ್ಟ್ ವೇರಿಯಬಲ್ನ ನಾವು ಡಿನಾಮಿನೇಟ್ರಲ್ಲಿ ಹಾಕೋತಾ ಇದ್ವಿ, ಕರೆಕ್ಟಾ? ಅದೇ ರೀತಿ ಇಲ್ಲಿ ಡ್ಯಾನ್, ಈ ಡ್ಯಾನ್ ಇದೆಯಲ್ಲ, ಡ್ಯಾನ್ ಆದಮೇಲೆ ಬರೋ ಫಸ್ಟ್ ವೇರಿಯಬಲ್ನ ಡಿನಾಮಿನೇಟ್ರಲ್ಲಿ ಹಾಕೋಬೇಕು. ಇಲ್ಲೂ ಸಹ ಎರಡು ವೇರಿಯಬಲ್ ಇರುತ್ತೆ. ಡ್ಯಾನ್ ಆಗಿದ ತಕ್ಷಣ ಬರೋ ವೇರಿಯಬಲ್ನ ನಾವು ಡಿನಾಮಿನೇಟ್ರಲ್ಲಿ ಹಾಕೋಬೇಕು. ಹಾಕೊಳ್ಳೋದಲ್ಲದೆ ಎಕ್ಸ್ ಮೈನಸ್ ವೈ ಸೆಕೆಂಡ್ ಟರ್ಮಲ್ಲಿ ವೈನೇ ಹಾಕೋಬೇಕು. ಡಿನಾಮಿನೇಟ್ರಲ್ಲಿ ಯಾವ್ದು ಹಾಕೋತೀವೋ ಸೆಕೆಂಡ್ ಟರ್ಮ್ ಅದನ್ನು ವೈನೇ ಹಾಕೋಬೇಕು. ಇನ್ನೊಂದು ವೇರಿಯಬಲ್ ಮಿಕ್ಕಿರೋದು ಯಾವುದು? ಎಕ್ಸ್ ಅಲ್ವಾ? ಎಕ್ಸ್ ಮೈನಸ್
ದ್ಯಾನ್ ಆದಮೇಲೆ ಬರುತ್ತಲ್ಲ ವೇರಿಯಬಲ್ ಅದು ಡಿವೈಡೆಡ್ ಬೈ ವೈ ಇಷ್ಟೇ. ದ್ಯಾನ್ ಆದಮೇಲೆ ವೈ ಬಂದರೆ ವೈನ ಕೆಳಗಡೆ ಮತ್ತು ಸೆಕೆಂಡ್ ಟರ್ಮ್ ಈ ಮೈನಸ್ ಹಾಗೇ ಇರುತ್ತೆ. ಓಕೆನಾ, ವೈನ ಕೆಳಗಡೆ ಮತ್ತು ಸೆಕೆಂಡ್ ಟರ್ಮ್ ಹಾಕೋಬೇಕು. ಅಕಸ್ಮಾತ್ ಕ್ವಶನ್ ಏನಾದರೂ ವೈ ಈಸ್ ವಾಟ್ ಪರ್ಸೆಂಟೇಜ್ ಮೋರ್ ಆರ್ ಲೆಸ್ ದೆನ್ ಎಕ್ಸ್, ಮೋರ್ ಇದೆಯಾ ಲೆಸ್ ಇದೆಯಾ ನಮಗೆ ಗೊತ್ತಿಲ್ಲ, ಅದು ನಾವು ಕಂಡುಹಿಡಿಬೇಕು. ಮೋರ್ ಆರ್ ಲೆಸ್ ಬಂದರೆ ಈ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು. ಫಸ್ಟು ವೈ ಹಾಕಬೇಕಾ ಇಲ್ಲ ಫಸ್ಟ್ ಎಕ್ಸ್ ಹಾಕಬೇಕಾ ಅಂತ ಹೇಗೆ ಕಂಡುಹಿಡಿತೀವಿ? ದ್ಯಾನ್ ಆದಮೇಲೆ ಯಾವುದಿದೆ? ಎಕ್ಸ್ ಇದೆ. ಸೊ ಎಕ್ಸ್ನ ನಾವು ಕೆಳಗಡೆ ಡಿನಾಮಿನೇಟ್ರಲ್ಲಿ ಹಾಕೋತೀವಿ. ಹಾಕ್ಕೊಂಡು ಸೆಕೆಂಡ್ ಟರ್ಮ್ನ ಎಕ್ಸ್ ಅಂತಲೇ ಹಾಕೋಬೇಕು. ಓಕೆನಾ, ಫಸ್ಟ್ ಟರ್ಮ್ ಮಿಕ್ಕಿರೋದು ಯಾವುದ್ರ ಬಗ್ಗೆ ದ್ಯಾನ್ ಆದಮೇಲೆ ಯಾವ್ದು ಬರ್ತಾ ಇಲ್ವೋ ಅದು ಫಸ್ಟ್ ಟರ್ಮ್ ವೈ ಮೈನಸ್ ದ್ಯಾನ್ ಆದಮೇಲೆ ಯಾವ್ದು ಬರ್ತಾ ಇರೋದು ಎಕ್ಸ್, ಸೊ ಡಿವೈಡೆಡ್ ಬೈ ಎಕ್ಸ್ ಇಷ್ಟೇ. ಈಗ ಪರ್ಸೆಂಟೇಜಲ್ಲಿ ಎರಡು ಥರ ಫಾರ್ಮುಲಾ ಬರುತ್ತೆ, ಎರಡನ್ನೂ ಅರ್ಥ ಮಾಡ್ಕೊಂಡ್ವಿ ಕರೆಕ್ಟಾ. ಬಟ್ ಕ್ವಶನಲ್ಲಿ ಏನು ಕೇಳ್ತಾರೆ ಇದ್ರ ಮೇಲೆ ಸೆಕೆಂಡ್ ಫಾರ್ಮುಲಾದಲ್ಲಿ ಮೋರ್ ಆರ್ ಲೆಸ್ ಅಂತ ಕೇಳ್ತಾರೆ ಅಲ್ವಾ. ಆದರೆ ನೀವು ಯಾವುದು ಅಂತ ಕಂಡುಹಿಡಿಬೇಕು. ಮೋರ್ ಆಗಿದೆಯಾ ಇಲ್ಲ ಲೆಸ್ ಆಗಿದೆಯಾ, ಜಾಸ್ತಿ ಆಗಿದೆಯಾ ಇಲ್ಲ ಕಡಿಮೆ ಆಗಿದೆಯಾ ಕಂಡುಹಿಡಿಬೇಕು. ಸೊ ಮೋರ್ ಆರ್ ಲೆಸ್ ಮಾಡಿ ಆನ್ಸರ್ ಕಂಡುಹಿಡಿದ ಮೇಲೆ ಅಕಾರ್ಡಿಂಗ್ ಟು ದಿಸ್ ಈ ಥರ ಫಾರ್ಮುಲಾ ಹಾಕ್ಕೊಂಡು ಕಂಡುಹಿಡಿದ ಮೇಲೆ ಆನ್ಸರ್ ಏನಾದರೂ ಪಾಸಿಟಿವಲ್ಲಿ ಬಂದರೆ ದಟ್ ಈಸ್ ಮೋರ್. ಓಕೆ, ಆನ್ಸರ್ ಏನಾದರೂ ನೆಗೆಟಿವ್ ಬಂದರೆ ದಟ್ ಈಸ್ ಲೆಸ್. ಅರ್ಥ ಆಯ್ತಾ? ಫಸ್ಟು ಫಾರ್ಮುಲಾ ಹೇಗೆ ಹಾಕೊಳ್ಳೋದು ಅರ್ಥ ಮಾಡ್ಕೊಂಡ್ವಿ. ದ್ಯಾನ್ ಆದಮೇಲೆ ಬರೋ ವೇರಿಯಬಲ್ನ ನಾವು ಡಿನಾಮಿನೇಟ್ರಲ್ಲಿ ಹಾಕೋಬೇಕು ಮತ್ತು ಸೆಕೆಂಡ್ ಟರ್ಮ್ ಆಗಿ ಹಾಕೋಬೇಕು ಕರೆಕ್ಟಾ. ಅದೇ ಥರ ಇಲ್ಲೂ ಹಾಕ್ಕೊಂಡು ಆನ್ಸರ್ ಪಾಸಿಟಿವಲ್ಲಿ ಬಂದರೆ ಮೋರ್ ಅಂತ ಹೇಳ್ತೀವಿ, ಆನ್ಸರ್ ನೆಗೆಟಿವಲ್ಲಿ ಬಂದರೆ ಲೆಸ್ ಅಂತ ಹೇಳ್ತೀವಿ ಇಷ್ಟೇ. ಸೊ ಈ ಎರಡು ಫಾರ್ಮುಲಾ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಯಾವ್ಯಾವ ಕ್ವಶನ್ಸ್ ಬರುತ್ತೋ ಎಲ್ಲ ಅದನ್ನು ಆರಾಮ್ಸೆ ಸಾಲ್ವ್ ಮಾಡೋದು. ಸೊ ಇದಿಷ್ಟು ಗೊತ್ತಿದೆ ಅಂದ್ಕೊಂಡು ನಮ್ಮ ಫಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ. ಈಗ ಬೇಸಿಕ್ಕಾಗಿ ಆ ಎರಡು ಫಾರ್ಮುಲಾನು ಕರೆಕ್ಟಾಗಿ ಕಲ್ತ್ಕೊಂಡಿದ್ದೀವಿ. ಅದ್ರ ಮೇಲೆ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈಗ ನಮ್ಮ ಫಸ್ಟ್ ಕ್ವಶನ್, ಇಫ್ ಎಕ್ಸ್ ಇಸ್ 10% ಮೋರ್ ದ್ಯಾನ್ ವೈ ದೆನ್ ಬೈ ವಾಟ್ ಪರ್ಸೆಂಟೇಜ್ ವೈ ಲೆಸ್ ದ್ಯಾನ್ ಎಕ್ಸ್. ಈಗ ಈ ಕ್ವಶನ್ ನೋಡಿ, ಎಕ್ಸು 10% ವೈಗಿಂತ ಜಾಸ್ತಿ ಇರ್ತಾನೆ. ಓಕೆ, ಎಕ್ಸ್ ಈಸ್ 10% ಮೋರ್ ದ್ಯಾನ್ ವೈ ಬೈ ವಾಟ್ ಪರ್ಸೆಂಟೇಜ್ ವೈ ಈಸ್ ಲೆಸ್ ದ್ಯಾನ್ ಎಕ್ಸ್. ಈಗ ಯಾವತ್ತೇ ಆಗಲಿ ಈ ಕ್ವಶನ್ಸ್ನ ನಾರ್ಮಲಾಗಿ ನಾವು ಲಾಜಿಕಲಿ ಥಿಂಕ್ ಮಾಡ್ತೀವಲ್ಲ ಆ ಥರ ಸಾಲ್ವ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇದೆಲ್ಲ ಥಿಯರಿಟಿಕಲ್ ಪ್ರಾಬ್ಲಮ್ಸ್. ನೋಡಿ ಏನು ಡಿಫ್ರೆನ್ಸ್ ಅಂತ. ಈಗ ಎಕ್ಸ್ ಅನ್ನೋನು ವೈಗಿಂತ 10% ಜಾಸ್ತಿ ಇದ್ದರೆ, ಓಕೆ ಇದನ್ನು ವೆಯ್ಟ್ ಅಂತ ಅಂದ್ಕೊಳ್ಳೋಣ. ಎಕ್ಸ್ ಅನ್ನೋನು ವೈಗಿಂತ 10% ವೆಯ್ಟ್ ಜಾಸ್ತಿ ಇದ್ದರೆ ವೈ ಅವನಕ್ಕಿಂತ ಎಷ್ಟು ಪರ್ಸೆಂಟ್ ಕಡಿಮೆ ಇರ್ತಾನೆ. ಸೊ ಇಲ್ಲಿ 10% ಜಾಸ್ತಿ ಇದ್ದರೆ ಇಲ್ಲಿ 10% ಕಡಿಮೆ ಇರ್ತಾನೆ ಅಂತ ನಿಮ್ಗೆ ಅನ್ಸುತ್ತಲ್ವಾ. ಬಟ್ ಅದು ಹಾಗಾಗಲ್ಲ. ಅದನ್ನು ಥಿಯರಿಟಿಕಲಿ ಸಾಲ್ವ್ ಮಾಡಿದಾಗ ನಮಗೆ ಬೇರೆ ಆನ್ಸರ್ ಬರುತ್ತೆ. ಹೇಗೆ ಅಂತ ನೋಡೋಣ. ಇಲ್ಲಿ ಮೋರ್ ಅಥವಾ ಲೆಸ್ ಇನ್ಕ್ಲೂಡ್ ಆಗಿದೆ ಕ್ವಶನಲ್ಲಿ ಕರೆಕ್ಟಾ. ಸೊ ಹಾಗಾದರೆ ನಾವು ಫಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕಾ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬೇಕಾ? ಸೆಕೆಂಡ್ ಅಲ್ವಾ. ಸೆಕೆಂಡಲ್ಲಿ ಮೋರ್ ಆರ್ ಲೆಸ್ ಯಾವ್ದು ಬಂದರೂ ಸೆಕೆಂಡೇ ಯೂಸ್ ಮಾಡಬೇಕು. ಎರಡರಲ್ಲಿ ಒಂದು ಬಂದಿಲ್ಲ ಅಂದರೆ ಮಾತ್ರ ಫಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಈಗ ಫಸ್ಟು ಎಕ್ಸು ಮತ್ತು ವೈ ಏನೇನು ಅಂತ ಬರ್ಕೊಂಬಿಡೋಣ. ಈಗ ಇರೋ ಎರಡು ವೇರಿಯೇಬಲ್ಸ್ ಯಾವುದು? ಎಕ್ಸು ಮತ್ತು ವೈ ಕರೆಕ್ಟಾ. ಎಕ್ಸ್ ಈಸ್ 10% ಮೋರ್ ದೆನ್ ವೈ. ಎಕ್ಸು ವೈಗಿಂತ 10% ಮೋರ್ ಇದ್ದಾನಂತೆ. ಸೊ ಎಕ್ಸ್ನ ನಾವು 100 ಅಂತ ತಗೊಂಡ್ರೆ 10% ಮೋರ್ ಅಲ್ವಾ, 110. ಓಕೆನಾ. ಈಗ ವೈ 10% ಲೆಸ್ ಅಂತ ಬರ್ಕೋಬಾರ್ದು, ಅದು ತಪ್ಪು. ಇಲ್ಲಿ 90 ಬರ್ಕೋಬಾರ್ದು, ಇದನ್ನು 100. ಯಾರು ಜಾಸ್ತಿ ಇರ್ತಾರೋ ಅವ್ರಿಗೆ 100+ ಹಾಕೊಳ್ಳಿ. ಓಕೆನಾ. ಯಾರು ಕಡಿಮೆ ಇರ್ತಾರೋ ಅವ್ರಿಗೆ 100 ಹಾಕೊಳ್ಳಿ ಇಷ್ಟೇ. ಸೊ ಇದು ಗೊತ್ತಾಯ್ತಲ್ಲ ಹಾಕೊಳ್ಳೋದು. ಈಗ ನಾವು ಎಕ್ಸ್ ಏನು ವೈ ಏನು ಅಂತ ಗೊತ್ತಾಯಿತು. ಈಗ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಆಗಲೇ ಹೇಳಿದೆ ಕರೆಕ್ಟಾ. ಯಾಕೆ ಸೆಕೆಂಡ್ ಫಾರ್ಮುಲಾ? ಇಲ್ಲಿ ಮೋರ್ ಆರ್ ಲೆಸ್ ಬಂದಿದೆ ಕರೆಕ್ಟಾ. ಮೋರ್ ಆರ್ ಲೆಸ್. ಈಗ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬೇಕು. ಮಾಡಿದ್ಮೇಲೆ ಡಿನಾಮಿನೇಟ್ರಲ್ಲಿ ಯಾವ್ದು ಬರಬೇಕು? ವೈ ಈಸ್ ಲೆಸ್ ದ್ಯಾನ್ ಎಕ್ಸ್. ದ್ಯಾನ್ ಆದಮೇಲೆ ಯಾವ್ದು ಬಂದಿದೆ ವೇರಿಯಬಲು? ಎಕ್ಸ್ ಇದೆ. ಸೊ ಡಿನಾಮಿನೇಟ್ರಲ್ಲಿ ನಾನು ಎಕ್ಸ್ ಹಾಕೋತೀನಿ ಮತ್ತು ಸೆಕೆಂಡ್ ಟರ್ಮಲ್ಲೂ ಸಹ ಎಕ್ಸ್ ಹಾಕೋತೀನಿ. ಇದು ಹೇಗೆ ಹಾಕೊಂಡೆ ಅಂತ ನಾವು ಫಸ್ಟ್ ಆಗಲೇ ಫಾರ್ಮುಲಾ ಕಲ್ತ್ವಲ್ಲ ಅಲ್ಲಿ ತಿಳ್ಕೊಂಡಿದ್ದೀವಿ. ಈಗ ರಿಮೈನಿಂಗ್ ವೇರಿಯಬಲ್ ಯಾವುದು? ವೈ ಕರೆಕ್ಟಾ. ಇದಿಷ್ಟು ಹಾಕೊಂಡ್ಮೇಲೆ ವ್ಯಾಲ್ಯೂಸ್ನ ರೀಪ್ಲೇಸ್ ಮಾಡ್ಕೊಂಡು ಹೋಗೋದು. ವೈ ಅಂದ್ರೇನು? 100. ಎಕ್ಸ್ ಅಂದ್ರೇನು? 110 ಡಿವೈಡೆಡ್ ಬೈ 110 ಇಂಟು 100.
ಓಕೆನಾ. ಸೊ ನಮ್ಗೆ ಏನು ಮಿಕ್ಕಿದೆ ಅಂತ ಬರ್ಕೊಂಬಿಡೋಣ. 100 ಮೈನಸ್ 110 ಎಷ್ಟು -10. ಇಲ್ಲಿ ಮೈನಸ್ ಎಲ್ಲ ಮಿಸ್ ಮಾಡಬಾರ್ದು. ಡಿವೈಡೆಡ್ ಬೈ 110. 0ಗೆ 0 ಇತ್ತು, ಇಲ್ಲಿ 1 ಇದೆ, ಇಂಟು 100 ಅಲ್ವಾ. ಸೊ ಮೇಲ್ಗಡೆ -100 ಡಿವೈಡೆಡ್ ಬೈ 11. ಕರೆಕ್ಟಾ. ಇದಿಷ್ಟು ಮಿಕ್ಕಿದೆ. ಇದೇ ನಮ್ಮ ಆನ್ಸರ್. ಇದು ಪರ್ಸೆಂಟೇಜ್. ಓಕೆನಾ. ಇದು ನಮ್ಮ ಆನ್ಸರ್. ಈಗ ನಾವು ಸೆಕೆಂಡ್ ಫಾರ್ಮುಲಾ ಹಾಕೊಂಡಿದ್ದು ಏಕೆ ಅಂತ ನಿಮಗೆ ಗೊತ್ತಾಗಿದೆ. ಅದರ ಪ್ರಕಾರ ಸಿಂಪ್ಲಿಫೈ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಮೈನಸ್ ಇದೆ. ಓಕೆನಾ. ಮೈನಸ್ ಇದ್ದಾಗ ಕ್ವಶನಲ್ಲಿ ಲೆಸ್ ದ್ಯಾನ್ ಅಂತ ಕೇಳಿರಬೇಕು. ಕ್ವಶನ್ ನೋಡಿ, ವಾಟ್ ಪರ್ಸೆಂಟೇಜ್ ವೈ ಲೆಸ್ ದ್ಯಾನ್ ಎಕ್ಸ್. ಕರೆಕ್ಟಾಗಿದೆಯಾ. ಇಲ್ಲಿ ಮೈನಸ್ ಬಂತು ಅಂದರೆ ಅಲ್ಲಿ ಲೆಸ್ ದ್ಯಾನ್ ಇರುತ್ತೆ ಅಂತ ಅರ್ಥ. ಅಲ್ಲಿ ಲೆಸ್ ದ್ಯಾನ್ ಇದ್ದರೆ ಇಲ್ಲಿ ಮೈನಸ್ ಬರಲೇಬೇಕು. ಅಕಸ್ಮಾತ್ ಆನ್ಸರ್ ಪಾಸಿಟಿವಲ್ಲಿ ಬಂದರೆ ನೀವು ಹಾಕ್ಕೊಂಡಿರೋ ಫಾರ್ಮುಲಾ ತಪ್ಪು ಅಂತ. ಇದು ಒನ್ ವೇ ಆಫ್ ವೆರಿಫೈ ಮಾಡ್ಕೊಳ್ಳೋದು ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಾ ಇಲ್ವಾ ಅಂತ. ಮೈನಸ್ ಬಂದಿದೆ, ಸೊ ಲೆಸ್ ದ್ಯಾನ್ ಕರೆಕ್ಟಾಗಿದೆ. ಅಲ್ಲಿ ಲೆಸ್ ದ್ಯಾನ್ ಇದ್ದರೆ ಇಲ್ಲಿ ಮೈನಸ್ ಬರಬೇಕು. ಅಲ್ಲಿ ಮೋರ್ ದ್ಯಾನ್ ಅಂತ ಕ್ವಶನ್ ಕೇಳಿದರೆ ಅಕಸ್ಮಾತ್ ವಾಟ್ ಪರ್ಸೆಂಟೇಜ್ ಈಸ್ ವೈ ಮೋರ್ ದ್ಯಾನ್ ಎಕ್ಸ್ ಅಂತ ಕೇಳಿದ್ರೆ ಆನ್ಸರ್ ಪಾಸಿಟಿವಲ್ಲಿ ಬರಬೇಕಿತ್ತು. ಅರ್ಥ ಆಯ್ತಾ. ಸೊ ಇದು ಕರೆಕ್ಟಾಗಿದೆ. ಈಗ ಇದೇ ನಿಮ್ಮ ಫೈನಲ್ ಆನ್ಸರ್. ಇದು ಫ್ರ್ಯಾಕ್ಷನ್ ಫಾರ್ಮಲ್ಲಿದೆ. ಅಕಸ್ಮಾತ್ ಅವನೇನಾದರೂ ಡೆಸಿಮಲ್ ಫಾರ್ಮಲ್ಲಿ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ರೆ ನೀವು ಇದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಈಗ ನೋಡಿ, ಅಕಸ್ಮಾತ್ ಅವ್ರೇನಾದರೂ ಫ್ರ್ಯಾಕ್ಷನಲ್ಲಿ ಕೊಡದೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕೊಟ್ಟಾಗ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿ. 11 is 100, 11 9s 99. ಓಕೆ. ಇನ್ನೆಷ್ಟು ಮಿಕ್ಕಿರುತ್ತೆ, 1 ಮಿಕ್ಕಿರುತ್ತೆ. ಸೊ 9 1/11 ಪರ್ಸೆಂಟೇಜ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಇಷ್ಟೇ. ಅರ್ಥ ಆಯ್ತಾ. ಇನ್ನು ಡೆಸಿಮಲ್ ಕೇಳಿದರೆ ಇದನ್ನು ಡೆಸಿಮಲಾಗಿ ಕನ್ವರ್ಟ್ ಮಾಡಿ, ಇಲ್ಲ ಇಲ್ಲೇ ಓಕೆ, ಇಲ್ಲ ಆಪ್ಷನ್ಸ್ ಎಲ್ಲನೂ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದ್ದರೆ ಇದಕ್ಕೆ ಕನ್ವರ್ಟ್ ಮಾಡಿ. ಇಷ್ಟೇ. ಸೊ ನಾವು ಇಲ್ಲಿ ಏನು ಮಾಡಿದ್ವಿ, ಫಸ್ಟು ಪರ್ಸೆಂಟೇಜ್ ಇದಾಕೊಳ್ಳೋದೇ ಇಂಪಾರ್ಟೆಂಟು. ಯಾರು ಜಾಸ್ತಿ ಇರ್ತಾರೋ, ಎಕ್ಸ್ ಇಸ್ 10% ಮೋರ್ ಅಂದರೆ 110, ಎಕ್ಸ್ ಇಸ್ 30% ಮೋರ್ ಅಂದರೆ 130 ಅಷ್ಟೇ. ಹಾಗಂತ ವೈನ 100 - 30 ಇಲ್ಲ 100 - 10 ಮಾಡ್ಕೋಬಾರ್ದು, 100 ಅಂತಲೇ ಹಾಕೊಳ್ಳಿ. ಸೊ ಎಕ್ಸು ಮತ್ತು ವೈ ವ್ಯಾಲ್ಯೂ ಗೊತ್ತಾಯಿತು. ಫಾರ್ಮುಲಾ ಕರೆಕ್ಟಾಗಿ ಹಾಕೋಬೇಕು, ರೀಪ್ಲೇಸ್ ಮಾಡಬೇಕು, ಆನ್ಸರ್ ಕಂಡುಹಿಡಬೇಕು. ನೆಗೆಟಿವ್ ಮತ್ತು ಪಾಸಿಟಿವ್ ಲೆಸ್ ಆರ್ ಮೋರ್ ಕೊಟ್ಟಿದ್ದಾರೆ ಅಂತ ಒಂದು ಸರಿ ಕನ್ಫರ್ಮ್ ಮಾಡ್ಕೊಂಬಿಡಿ. ಅದಾದಮೇಲೆ ಅವ್ನು ಯಾವ ಫಾರ್ಮಲ್ಲಿ ಕೇಳ್ತಾನೋ ಆ ಫಾರ್ಮಲ್ಲಿ ಇಡಿ. ಇಷ್ಟೇ. ಈಗ ನಮ್ಮ ಸೆಕೆಂಡ್ ಕ್ವಶನ್ ನೋಡೋಣ. ಇಫ್ ಎಸ್ ಹೈಟ್ ಈಸ್ 10% ಮೋರ್ ದ್ಯಾನ್ ಬಿಸ್ ಹೈಟ್. ಎ ಅನ್ನೋ ಒಂದು ಹೈಟು ಬಿ ಅನ್ನೋ ಒಂದು ಹೈಟ್ಗಿಂತ 10% ಮೋರ್ ಇದೆಯಂತೆ. ಬೈ ಹೌ ಮಚ್ ಪರ್ಸೆಂಟೇಜ್ ಲೆಸ್ ಈಸ್ ಬಿಸ್ ಹೈಟ್ ದಟ್ ಆಫ್ ಎ. ಓಕೆ. ಬೈ ಹೌ ಮಚ್ ಪರ್ಸೆಂಟೇಜ್ ಲೆಸ್ ಈಸ್ ಬಿಸ್ ಹೈಟ್ ದಟ್ ಆಫ್ ಎ. ಇಲ್ಲಿ ದ್ಯಾನ್ ಕೊಟ್ಟಿಲ್ಲ, ದ್ಯಾನ್ ಬದಲು ದಟ್ ಆಫ್ ಕೊಟ್ಟಿದ್ದಾನೆ. ದಟ್ ಆಫ್ ಅಂದರೂ ಒಂದೇ, ದ್ಯಾನ್ ಅಂದರೂ ಒಂದೇ. ಓಕೆನಾ. ಈಗ ಫಸ್ಟು ಮೋರ್ ಆರ್ ಲೆಸ್ ಬಂದಿದೆ. ಹಾಗಾದರೆ ಯಾವ ಫಾರ್ಮುಲಾ, ಸೆಕೆಂಡ್ ಫಾರ್ಮುಲಾ. ಕರೆಕ್ಟಾ. ಫಸ್ಟು ಎ ಅಂದ್ರೇನು, ಬಿ ಅಂದ್ರೇನು ಬರ್ಕೊಂಬಿಡೋಣ. ಎ ಬಿ. ಎಸ್ ಹೈಟ್ ಈಸ್ 10% ಮೋರ್ ದ್ಯಾನ್ ಬಿ. ಸೊ 10% ಮೋರ್ ಅಲ್ವಾ. ಸೊ 110. ಓಕೆನಾ. ಬಿನ ನಾವು 100 ಅಂತಲೇ ಹಾಕೊಳ್ಳೋಣ. ಈಗ ಬೈ ಹೌ ಮಚ್ ಪರ್ಸೆಂಟೇಜ್ ಲೆಸ್ ಈಸ್ ಬೀಸ್ ಹೈಟ್ ದಟ್ ಆಫ್ ಎ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ದ್ಯಾನ್ ಕೊಟ್ಟಿಲ್ಲ, ದ್ಯಾನ್ ಬದಲು ದಟ್ ಆಫ್ ಕೊಟ್ಟಿದ್ದಾನೆ. ಓಕೆ. ಸೊ ದ್ಯಾನ್ ಅಂದರೂ ಒಂದೇ, ದಟ್ ಆಫ್ ಅಂದರೂ ಒಂದೇ. ದಟ್ ಆಫ್ ಆದಮೇಲೆ ಯಾವುದಿದೆ ವೇರಿಯಬಲ್ಲು, ಎ ಅಲ್ವಾ. ಸೊ ಎನ ನಾವು ಕೆಳಗಡೆ ಹಾಕೊಳ್ಳೋಣ, ಮತ್ತು ಸೆಕೆಂಡ್ ಟರ್ಮ್ಗೆ ಹಾಕೊಳ್ಳೋಣ. ಹಾಗಾದರೆ ಬಿ ಇಲ್ಲಿ ಬರುತ್ತೆ. ಓಕೆನಾ. ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಬಿ ಅಂದರೆ ಎಷ್ಟು, 100 ಮೈನಸ್ 110 ಡಿವೈಡೆಡ್ ಬೈ 110 ಇಂಟು 100. ಕರೆಕ್ಟಾ. ಈ 100ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಇದೇ ಇಂಪಾರ್ಟೆಂಟ್. ಓಕೆ. ನಾನು ಇಲ್ಲಿ ಫಾರ್ಮುಲಾದಲ್ಲಿ ಬರೆದಿಲ್ಲ ಅಷ್ಟೇ, ಇಂಟು 100. ಓಕೆನಾ. ಇದು ಇಂಪಾರ್ಟೆಂಟ್. ಈಗ ಇದು ಹಾಕೊಂಡ್ಮೇಲೆ ಕ್ಯಾನ್ಸಲೇಷನ್ ಮಾಡ್ಕೊಂಡು ಹೋಗ್ತಾರೆ. 0ಗೆ 0. ನಾನು ಇದು ಮಾಡ್ತೀನಿ ಅಂತ ನೀವು ಅದೇ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಹೇಗೆ ಬೇಕಾದ್ರೂ ಕ್ಯಾನ್ಸಲ್ ಮಾಡಿ, ಅದೇ ಆನ್ಸರೇ ಬರುತ್ತೆ. ಸೊ 100 ಮೈನಸ್ 110 ಮೈನಸ್ 10 ಡಿವೈಡೆಡ್ ಬೈ 11 ಇಂಟು 10 ಅಲ್ವಾ. 10 ಇಂಟು 10 ಎಷ್ಟು, 100. ಸೊ ಇದು ಸಹ ಲಾಸ್ಟ್ ಆನ್ಸರ್ ಥರನೇ ಬಂದಿದೆ. ಸೊ ನೋಡಿ, ಫ್ರ್ಯಾಕ್ಷನಲ್ಲಿ ಕೇಳಿದ್ರೆ ಇಲ್ಲೇ ಇಡಿ, ಡೆಸಿಮಲ್ ಕೇಳಿದ್ರೆ ಇದನ್ನು ಡೆಸಿಮಲಾಗಿ ಕನ್ವರ್ಟ್ ಮಾಡಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೇಳಿದ್ರೆ -9 11/1. ಇಷ್ಟೇ. ಓಕೆನಾ. ಇಷ್ಟು ಅವ್ನು ಕೇಳಿರೋ ಆನ್ಸರು. ನೋಡಿ, ಇಲ್ಲೂ ಸಹ ನೆಗೆಟಿವ್ ಸೈನ್ ಇದೆ. ನೆಗೆಟಿವ್ ಸೈನ್ ಇದ್ದರೆ ಅಲ್ಲಿ ಕ್ವಶನ್ನು ಲೆಸ್ ದ್ಯಾನ್ ಕೇಳಿರ್ಬೇಕಲ್ವಾ. ನೋಡಿ, ಬೈ ಹೌ ಮಚ್ ಪರ್ಸೆಂಟೇಜ್ ಲೆಸ್ ಈಸ್ ಬೀಸ್ ಹೈಟ್ ದಟ್ ಆಫ್ ಎ.
ಲೆಸ್ಸೇ ಕೇಳಿರೋದಲ್ವ ಕ್ವಶನಲ್ಲೂ, ಸೊ ನೆಗೆಟಿವ್ ಬಂದಿರೋದು ಕರೆಕ್ಟಾಗಿದೆ. ಇದು ಸಹ ಪ್ರೀವಿಯಸ್ ಕ್ವಶನ್ ಥರನೇ ಸಖತ್ ಈಸಿಯಾಗಿತ್ತು. ಇದೆರಡನ್ನೂ ಅಸೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದೇ ಥರ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ನ ಅದೇ ಥರ ರೀಪ್ಲೇಸ್ ಮಾಡಬೇಕು, ಇಷ್ಟೇ. ಈಗ ನಮ್ಮ ಥರ್ಡ್ ಕ್ವಶನ್ ಏನು ಅಂತ ನೋಡೋಣ. ಬಿ ಗಾಟ್ 20 ಮಾರ್ಕ್ಸ್ ಲೆಸ್ ದ್ಯಾನ್ ಎ. ಓಕೆ, ಇದು ಸ್ಟೇಟ್ಮೆಂಟು, ಕ್ವಶನ್ ಅಲ್ಲ. ವಾಟ್ ಪರ್ಸೆಂಟೇಜ್ ಅಂತ ಕೇಳಿದ್ರಲ್ಲ ಕ್ವಶನ್ನು. ಸೊ ಬಿ ಗಾಟ್ 20% ಲೆಸ್ ದ್ಯಾನ್ ಎ, ಅದು ಸ್ಟೇಟ್ಮೆಂಟ್, ಅವ್ರು ಕೊಡ್ತಾ ಇರೋ ಸ್ಟೇಟ್ಮೆಂಟ್. ವಾಟ್ ಪರ್ಸೆಂಟೇಜ್ ಮಾರ್ಕ್ಸ್ ಡಿಡ್ ಎ ಗಾಟ್ ಮೋರ್ ದ್ಯಾನ್ ಬಿ. ಸೊ ಇಲ್ಲಿ ಮೋರ್ ಆರ್ ಲೆಸ್ ಬಂದಿದೆ ಅಲ್ವಾ, ಎರಡರಲ್ಲಿ ಒಂದು ಬಂದಿದೆ ಅಲ್ವಾ, ಯಾವ್ದು ಬಂದ್ರೂ ನಾವು ಸೆಕೆಂಡ್ ಫಾರ್ಮುಲಾನೇ ಯೂಸ್ ಮಾಡಬೇಕು. ಸೊ ಎ ಮತ್ತು ಬಿ ವ್ಯಾಲ್ಯೂಸ್ನ ಅಸೈನ್ ಮಾಡಿಬಿಡೋಣ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಬಿ ಗಾಟ್ 20% ಲೆಸ್ ದ್ಯಾನ್ ಎ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ 100 - 20 ಎಷ್ಟು? 80. ಇನ್ನೊಂದು ವೇರಿಯಬಲ್ಗೆ 100 ಅಂತಲೇ ಹಾಕೋಬೇಕು. ಅವ್ರ ಫಸ್ಟ್ ಸ್ಟೇಟ್ಮೆಂಟ್ ಯಾವ ಥರ ಕೊಟ್ಟಿರ್ತಾರೋ ಅದ್ರ ಮೇಲೆ ಈ ವ್ಯಾಲ್ಯೂಸ್ ಎಲ್ಲ ಡಿಪೆಂಡ್ ಆಗುತ್ತೆ. ನಮ್ಮ ಸೆಕೆಂಡ್ ಕ್ವಶನ್, ಪ್ರೀವಿಯಸ್ ಕ್ವಶನ್ಸ್ ಅಲ್ಲಲ್ಲ, ಎ's ಹೈಟ್ ಈಸ್ 10% ಮೋರ್ ದ್ಯಾನ್ ಬಿ ಅಂತ ಕೊಟ್ಟಿದ್ರು. ಸೊ ಎ ಅವನು ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ಅದ್ರ ಪ್ರಕಾರ 100 + 10 ಮಾಡ್ಕೋತಾ ಇದ್ದೆ, ಕರೆಕ್ಟಾ? ಇಲ್ಲೂ ಫಸ್ಟ್ ಸ್ಟೇಟ್ಮೆಂಟು ಬಿ ಗಾಟ್ 20 ಮಾರ್ಕ್ಸ್ ಲೆಸ್ ದ್ಯಾನ್ ಎ ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಅದೇ ಅಲ್ವಾ, ಯಾರ್ದದು? ಬಿದು. ಸೊ 100 - 20, ಮೋರ್ ಕೊಟ್ಟರೆ 100 + ಹೋಗುತ್ತೆ, ಲೆಸ್ ಕೊಟ್ಟರೆ 100 - ಬರುತ್ತೆ. ಎಷ್ಟು ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಸಪ್ರಾಕ್ಟ್ ಆರ್ ಅಡಿಷನ್ ಮಾಡ್ಕೋತೀವಿ. ಇದು ಅರ್ಥ ಆಯ್ತಾ? ಮೋರ್ ಆರ್ ಲೆಸ್ ಕೊಟ್ಟಿದ್ದಾರಲ್ವಾ, ಸೊ ನಾವು ಸೆಕೆಂಡ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಫಾರ್ಮುಲಾ ಏನು? ಮೋರ್ ದ್ಯಾನ್ ಬಿ ಅಲ್ವಾ, ಸೊ ಬಿ ಕೆಳಗಡೆ ಬರಬೇಕು, ಬಿ ಕೆಳಗಡೆ ಮತ್ತು ಸೆಕೆಂಡ್ ಟರ್ಮ್ ಇಂಟು 100, ಫಸ್ಟ್ ಟರ್ಮ್ ಯಾವುದು? ಎ. ಸೊ ಇದ್ರ ಪ್ರಕಾರ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. 100 - 80 ಡಿವೈಡೆಡ್ ಬೈ 80 ಇಂಟು 100, 0ಗೆ 0. 100 - 80 20 ಡಿವೈಡೆಡ್ ಬೈ 8 ಇಂಟು 10 ಮಿಕ್ಕಿದೆ. ಓಕೆ, ಸೊ 2 4s 2 10s 2 2s 2 5s 2 1s 2 5s 25%. ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ನೋ ನೀವು ಅದೇ ಥರ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನಾನು ಇದರಿಂದ ಡಿವೈಡ್ ಮಾಡಿದೆ, ಇಲ್ಲ ಇದನ್ನು ಅದರಿಂದ ಡಿವೈಡ್ ಮಾಡಿದೆ ಅಂತ ನೀವು ಹಾಗೆ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನಿಮಗೆ ಹೇಗೆ ಬರುತ್ತೋ ಅದರ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಬರೋ ಆನ್ಸರೆಲ್ಲ ಸೇಮೇ ಇರುತ್ತೆ, ಕರೆಕ್ಟಾಗಿ ಮಾಡಿದ್ರೆ ಮಾತ್ರ. ಓಕೆನಾ? ಸೊ ಈಗ ಅವ್ರು ಕೇಳಿರೋದೇನು? ವಾಟ್ ಪರ್ಸೆಂಟೇಜ್ ಮಾರ್ಕ್ಸ್ ಎ ಗಾಟ್ ಮೋರ್ ದ್ಯಾನ್ ಬಿ? 25%. ಓಕೆ, ನಾನು ಫಸ್ಟಲ್ಲೇ ಹೇಳಿದೆ ಏನಂತ, ಬಿ ಅನ್ನೋನು ಎಗಿಂತ 20% ಕಡಿಮೆ ಇದ್ದರೆ ಎ ಅನ್ನೋನು ಬಿಗಿಂತ 20% ಜಾಸ್ತಿ ಇರಬೇಕಂತ ಇಲ್ಲ. ಅದು ಲಾಜಿಕಲಿ ಕರೆಕ್ಟ್ ಅಷ್ಟೇ, ಥಿಯರಿಟಿಕಲಿ ಅದು ವರ್ಕ್ ಆಗಲ್ಲ. ಓಕೆ, ಸೊ ಬಿ ಅನ್ನೋನು ಎ ಅನ್ನೋನಿಗಿಂತ 20% ಕಡಿಮೆ ಇದ್ದರೆ ಎ ಅನ್ನೋನು ಬಿ ಅನ್ನೋನಿಗಿಂತ 25% ಜಾಸ್ತಿ ಇರ್ತಾನೆ. ಓಕೆ, ಇದೇ ಈ ಕ್ವಶನಿನ ಅರ್ಥ. ಸೊ ನೋಡಿದ ತಕ್ಷಣ ಆನ್ಸರ್ ಹಾಗೆ ಕಂಡುಹಿಡಿಬಾರ್ದು. ಸೊ ಫಾರ್ಮುಲಾ ಅಪ್ಲೈ ಮಾಡಿ ಆನ್ಸರ್ ಸಿಗುತ್ತೆ, ಇಷ್ಟೇ ಮೇಯ್ನು ಹಾಕೊಳ್ಳೋದು. ಓಕೆ, ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ ಎ ಈಸ್ ಮೋರ್ ದ್ಯಾನ್ ಬಿ ಅಂತ ಪರ್ಸೆಂಟೇಜ್ ಕೊಡ್ತಾಯಿದ್ರು. ಸೊ ಎಷ್ಟು ಪರ್ಸೆಂಟೇಜ್ ಅಂತ ಇಲ್ಲಿ ಆ್ಯಡ್ ಮಾಡ್ತಾಯಿದ್ವಿ. ಇಲ್ಲಿ ಬಿ ಈಸ್ ಲೆಸ್ ಕೊಟ್ಟಿದ್ದಾರೆ, ಸೊ 100 - ಲೆಸ್ ಮಾಡಿ, ಇನ್ನೊಂದು 100 ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಕಂಡುಹಿಡಿಯಿರಿ, ಇಷ್ಟೇ. ಈಗ ನಮ್ಮ ಫೋರ್ತ್ ಕ್ವಶನ್ ನೋಡೋಣ. ಇಫ್ ಎಕ್ಸ್ ಅರ್ನ್ಸ್ 25% ಮೋರ್ ದ್ಯಾನ್ ವೈ, ವಾಟ್ ಪರ್ಸೆಂಟೇಜ್ ಲೆಸ್ ಡಸ್ ವೈ ಅರ್ನ್ಸ್ ದ್ಯಾನ್ ಎಕ್ಸ್? ಈಗ ಸೇಮ್ ಪ್ರೀವಿಯಸ್ ಕ್ವಶನ್ ಥರನೇ ಇದೆ, ಅದು ಮಾರ್ಕ್ಸಲ್ಲಿತ್ತು, ಇದು ಮನಿಲಿದೆ ಅಷ್ಟೇ. ಸೊ ಇಫ್ ಎಕ್ಸ್ ಅರ್ನ್ಸ್ 25% ಮೋರ್ ದ್ಯಾನ್ ವೈ. ಓಕೆ, ಇದ್ರ ಪ್ರಕಾರ ಹೋದರೆ ಎಕ್ಸು ಮತ್ತು ವೈ ಇದ್ದಾರೆ. ಯಾರಿಗಿಂತ ಜಾಸ್ತಿ ಇರೋದು? ಎಕ್ಸ್ ಅಲ್ವಾ. ಸೊ ಎಷ್ಟು ಜಾಸ್ತಿ? 125% ಟೋಟಲ್ ಆಗಿ. ಸೊ 25% ಜಾಸ್ತಿ, 100 + 25 125. ಎಕ್ಸ್ ಅರ್ನ್ಸ್ 25% ಲೆಸ್ ದ್ಯಾನ್ ವೈ ಅಂತ ಕೊಟ್ಟಿದ್ದಾರೆ. 100 - 25 ಮಾಡಬೇಕಾಯ್ತು. ಒಂದು ಪ್ಲಸ್ ಆರ್ ಮೈನಸ್ ಮಾಡ್ತೀವಿ, ಇನ್ನೊಂದು 100 ಹಾಗೆ ಬರ್ಕೋತೀವಿ, ಕರೆಕ್ಟಾ? ಈಗ ಎಕ್ಸು ಮತ್ತು ವೈ ವ್ಯಾಲ್ಯೂ ಅಸೈನ್ ಆಯಿತು. ಫಾರ್ಮುಲಾ ಹೋಗೋಣ. ಮೋರ್ ಆರ್ ಲೆಸ್ ಇದೆ, ಮೋರ್ ಆರ್ ಲೆಸ್. ಸೊ ಫಾರ್ಮುಲಾ ನಂಬರ್ 2. ಕ್ವಶನ್ ನೋಡಿ, ವಾಟ್ ಪರ್ಸೆಂಟೇಜ್ ಲೆಸ್ ಡಸ್ ವೈ ಅರ್ನ್ಸ್ ದ್ಯಾನ್ ಎಕ್ಸ್? ಎಕ್ಸ್ ದ್ಯಾನ್ ಆದಮೇಲೆ ಯಾವುದಿದೆ? ಎಕ್ಸ್ ಇದೆ. ಸೊ ಎಕ್ಸ್ನ ನಾನು ಡಿನಾಮಿನೇಟ್ರಲ್ಲಿ ಹಾಕೋತೀನಿ ಮತ್ತು ಸೆಕೆಂಡ್ ಟರ್ಮ್ ಹಾಕೋತೀನಿ, ಇಲ್ಲಿ ವೈ ಹಾಕೋತೀನಿ ಇಂಟು 100. ಈಗ ವೈ ವ್ಯಾಲ್ಯೂ ಏನು? 100 -
125 divided by 125 into 100 minus 25 divided by 125 into 100 ಕರೆಕ್ಟಾ. ಮೈನಸ್ ನೋಡಿ, ಮೈನಸ್ ಬಂದಿದೆ, ಹಾಗಾದರೆ ಕ್ವಶನ್ ಲೆಸ್ ಅಂತ ಇರಬೇಕು. ಕರೆಕ್ಟಾ, ಲೆಸ್ ಅಂತ ಇದೆ. ಪ್ರೀವಿಯಸ್ ಕ್ವಶನ್ ಎಲ್ಲ ಪಾಸಿಟಿವ್ ಬಂದಿತ್ತು, ಅದು ಮೋರ್ ಇತ್ತು. ಈಗ ಲೆಸ್ ಇದೆ, ಸೊ ಮೈನಸ್ ಬಂದಿದೆ. 25 1s 25 5s 5 1s 5 20s. ಸೊ ಆನ್ಸರ್ ವಿಲ್ ಬಿ -20. ಓಕೆ, ಆನ್ಸರು ಇಲ್ಲಿ ನಮಗೆ ನೆಗೆಟಿವ್ ಬರ್ತಾ ಇದೆ. ಸೊ ನಿಮ್ಮ ಆಪ್ಷನ್ಸಲ್ಲಿ ನೆಗೆಟಿವ್ ಇರಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಓಕೆನಾ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೆಗೆಟಿವ್ ಬಂದಿದೆ, ಅಲ್ಲಿ ಆಪ್ಷನ್ಸಲ್ಲಿ ಯಾವುದು ನೆಗೆಟಿವೇ ಇಲ್ಲ ಅಂತ 20% ಅಲ್ಲ ಅಂದ್ಕೊಂಬಿಡಿ. 20% ಅಷ್ಟೇ. ಅಲ್ಲೂ ಆಪ್ಷನ್ಸ್ 20% ಕೊಟ್ಟಿದೆ. ಬರೀ +20 ಕೊಟ್ಟಿದ್ರು ಓಕೆ, ಇಲ್ಲ 20 ಅಂತ ಕೊಟ್ಟಿದ್ರು ಓಕೆ, ಆನ್ಸರ್ ಅದೇ. ಓಕೆ, ನೆಗೆಟಿವ್ ಯಾಕೆ ಬರ್ತಾಯಿದೆ ಅಂದರೆ ಲೆಸ್ ಕೇಳಿದಾರಲ್ಲ, ಅದಕ್ಕೆ ನೆಗೆಟಿವ್ ಬರ್ತಾಯಿದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮೈನಸ್ಸು ನಮ್ಮ ರೆಫರೆನ್ಸ್ಗೆ ಇಟ್ಕೊಳ್ಳಿ. ಲೆಸ್ ದ್ಯಾನ್ ಕೊಟ್ಟಿದ್ರೆ ಮೈನಸ್ ಬರಲೇಬೇಕು ಅಂತ, ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ. 2 numbers are respectively 30% and 40% more than the third number. ಈಗ 3 ನಂಬರ್ಸ್ ಇದೆಯಂತೆ, ಅದರಲ್ಲಿ ಫಸ್ಟ್ ನಂಬರು ಸೆಕೆಂಡ್ ನಂಬರು ಥರ್ಡ್ ನಂಬರ್ಗಿಂತ ಜಾಸ್ತಿ ಇದೆಯಂತೆ. ಎಷ್ಟೆಷ್ಟು ಜಾಸ್ತಿ ಇದೆ? ಫಸ್ಟ್ ನಂಬರ್ 30% ಜಾಸ್ತಿ ಇದೆ, ಸೆಕೆಂಡ್ ನಂಬರ್ 40% ಜಾಸ್ತಿ ಇದೆ. ದ ಥರ್ಡ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾನೆ. ಓಕೆ, ಒಂದು ಮೇನ್ ಕ್ವಶನಲ್ಲಿ 2 ಕ್ವಶನ್. ಫಸ್ಟ್ ಕ್ವಶನ್ ಏನು, ಥರ್ಡ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್ ಅಂತ 2 ಕ್ವಶನ್ ಕೊಟ್ಟಿದ್ದಾನೆ. ಸೊ ಒಂದೊಂದಾಗಿ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಇದನ್ನು ಕ್ವಶನ್ನ ಕರೆಕ್ಟಾಗಿ ನೀವು ಅನಲೈಸ್ ಮಾಡಿದ್ರೆ, ಥರ್ಡ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್, ಅದರಲ್ಲಿ ಮೋರ್ ಆರ್ ಲೆಸ್ ಇದೆಯಾ? ಇಲ್ಲ. ಸೊ ಹಾಗಾದರೆ ನಾವು ಫಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಕರೆಕ್ಟಾ? ಈಗ ಫಸ್ಟು 3 ನಂಬರ್ಸ್ ಯಾವುದಾದ್ರು ಬರ್ಕೊಂಬಿಡೋಣ. X Y Z. ಸೊ ಈಗ ಫಸ್ಟ್ ನಂಬರು 30% ಜಾಸ್ತಿ ಇದೆಯಂತೆ. ಓಕೆ, ಸೆಕೆಂಡ್ ನಂಬರು 40% ಜಾಸ್ತಿ ಇದೆಯಂತೆ. ಥರ್ಡ್ ನಂಬರ್ ಏನು ಗೊತ್ತಿಲ್ಲ, 100 ಬರ್ಕೊಳ್ಳೋಣ. ಓಕೆ, XYZ ವ್ಯಾಲ್ಯೂಸ್ ಇದಲ್ಲ. ಓಕೆ, XYZ ವ್ಯಾಲ್ಯೂಸ್ ಇನ್ನೂ ನಾವು ಕಂಡುಹಿಡಿದಿಲ್ಲ, ನಾವು ಫಸ್ಟು ಬರ್ಕೊಂಡಿದ್ದೀನಿ ಅಷ್ಟೇ. ಸೊ 30% ಜಾಸ್ತಿ ಅಂದರೆ ಮೋರ್, 30% ಮೋರ್ ಅಲ್ವಾ ಅದು. ಸೊ 100 + 30 130. ಓಕೆ, Y ಎಷ್ಟು? 40% ಮೋರ್, ಸೊ 140. Z ಗೊತ್ತಿಲ್ಲ, 100 ಹಾಗೆ ಬರ್ಕೋತೀನಿ. ಸೊ ಇದು ನಮ್ಮ ನಂಬರ್ಸು, ನಮಗೆ ಬೇಕಾಗಿರೋ ನಂಬರ್ಸ್ ಇದು. X ವ್ಯಾಲ್ಯೂ ಇದು, Y ವ್ಯಾಲ್ಯೂ ಇದು, Z ವ್ಯಾಲ್ಯೂ ಇದು. ಇದು ಹಾಕೊಳ್ಳೋದೇ ಇಂಪಾರ್ಟೆಂಟ್. ಮೋರ್ ಆದರೆ 100ಗೆ ಆ್ಯಡ್ ಮಾಡ್ತೀವಿ, ಲೆಸ್ ಆದರೆ 100ಇಂದ ಮೈನಸ್ ಮಾಡ್ತೀವಿ, ಇಷ್ಟೇ. ಸೊ ನಂಬರ್ಸ್ ಗೊತ್ತಾಯಿತು. ಈಗ 2 ಕ್ವಶನಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಥರ್ಡ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್. ಕರೆಕ್ಟಾ? ಸೊ ಫಸ್ಟ್ ನಂಬರ್ನ ನಾವು ಡಿನಾಮಿನೇಟ್ರಲ್ಲಿ ಹಾಕೋಬೇಕು. ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್. ವಾಟ್ ಪರ್ಸೆಂಟೇಜ್ ಆದಮೇಲೆ ಬರ್ತಾ ಇರೋದು ಫಸ್ಟ್ ನಂಬರ್. ಸೊ ಅದನ್ನು ನಾನು ಕೆಳಗಡೆ ಹಾಕೋತೀನಿ. ಫಸ್ಟ್ ನಂಬರ್ ಏನು? 130. ಕರೆಕ್ಟಾ? ನೆಕ್ಸ್ಟು 130. ಇನ್ನೊಂದು ರಿಲೇಷನ್ ಇರೋದು ಆ್ಯಕ್ಚುಲಿ ಯಾವುದಕ್ಕೆ? ಫಸ್ಟ್ ನಂಬರ್ಗೂ ಮತ್ತು ಥರ್ಡ್ ನಂಬರ್ಗೂ. ಫಸ್ಟ್ ಕ್ವಶನಲ್ಲಿ ಥರ್ಡ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್. ಅದರಲ್ಲಿ ಸೆಕೆಂಡ್ ನಂಬರ್ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಸೊ ಹಾಗಾದರೆ ರಿಮೈನಿಂಗ್ ನಂಬರ್ ಯಾವುದು? ಥರ್ಡ್ ನಂಬರ್, ಅದು 100 × 100. ಕರೆಕ್ಟಾ? 0ಗೆ 0. ಇದು 1000/13. ಓಕೆನಾ? ಸೊ ಇಲ್ಲಿ ನೋಡಿ 1000/13 ಇದೆ. ಇದು ಫ್ರ್ಯಾಕ್ಷನಲ್ಲಿ ಆಪ್ಷನ್ಸ್ ಕೊಟ್ಟಿದ್ರೆ ಓಕೆ, ಇದೇ ಆನ್ಸರು. ಅಕಸ್ಮಾತ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇತ್ತು ಅಂದ್ಕೊಳ್ಳಿ, ಇದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಸೊ 13 ಆಯಿತು, 13 7s. ಓಕೆ, ಇನ್ನು ಓಕೆ 6. ಓಕೆ 76. ಓಕೆ 76. ಸೊ 1376 988 ಸಿಗುತ್ತೆ. 1376 988. ಇನ್ನೂ 12 ಮಿಕ್ಕಿರುತ್ತೆ. 12 13ಅಲ್ಲಿ ಹೋಗಲ್ಲ, ಅದನ್ನು ಇಲ್ಲಿ ಬರ್ಕೋತೀವಿ, ಇಷ್ಟೇ. ಇದು ಫ್ರ್ಯಾಕ್ಷನಲ್ಲಿ ಆನ್ಸರ್ ಕೇಳಿದ್ರೆ ಇದೇ ಆನ್ಸರು. ಓಕೆ, ಅಕಸ್ಮಾತ್ ಎಲ್ಲ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಇತ್ತು ಅಂದ್ಕೊಳ್ಳಿ, ಇದೇ ನಿಮ್ಮ ಆನ್ಸರು. ಓಕೆನಾ? ಅಕಸ್ಮಾತ್ ಅವನೇನಾದರೂ ಡೆಸಿಮಲಲ್ಲಿ ಇಟ್ಟ ಅಂದ್ಕೊಳ್ಳಿ, ಡೆಸಿಮಲಲ್ಲಿ ವ್ಯಾಲ್ಯೂ ಇತ್ತು ಎಲ್ಲ ಆಪ್ಷನ್ಸ್ ಅಂದರೆ 13 / 1000 ಅಲ್ವಾ. ಸೊ ನಾವು ಇಲ್ಲಿ ನೋಡಿರೋ ಪ್ರಕಾರ 1376 0.12 ಹೋಗಲ್ಲ, 9. ಸೊ 76.9%, ಇಷ್ಟೇ. ಇದು ಆನ್ಸರು ಫ್ರ್ಯಾಕ್ಷನಲ್ಲಿ, ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ, ಇದು ಡೆಸಿಮಲಲ್ಲಿ. ಅವನ ಆಪ್ಷನ್ಸ್ ಏನು ಬೇಕಾದ್ರೂ ಕೇಳ್ಬೋದು. ಓಕೆನಾ? ಸೊ ನೀವು ಎಲ್ಲದಕ್ಕೂ ತಯಾರಾಗಿರಿ. ಆಪ್ಷನ್ಸಲ್ಲಿ ಯಾವುದ್ರ ಪ್ರಕಾರ ಇರುತ್ತೋ ಅದ್ರ ಪ್ರಕಾರ ನೀವು ಆನ್ಸರ್ ಮಾಡಿ, ಇಷ್ಟೇ. ಸೊ ಇದು ಫಸ್ಟ್ ಕ್ವಶನ್ ಆಯಿತು. ಇದರಲ್ಲೇ ಇನ್ನೊಂದು ಕ್ವಶನ್ ಇದೆ. ಏನದು? ಸೆಕೆಂಡ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್.
ಇದರಲ್ಲೂ ಸಹ ಮೋರ್ ಆರ್ ಲೆಸ್ ಇಲ್ಲ, ಸೊ ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಬಟ್ ರಿಲೇಷನ್ ಇರೋದು ಯಾವುದ್ರ ನಡುವೆ ಅನ್ನೋದೇ ಇಂಪಾರ್ಟೆಂಟ್. ಓಕೆ, ರಿಲೇಷನ್ ಸೆಕೆಂಡ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್. ಸೊ ರಿಲೇಷನ್ ಇರೋದು ಫಸ್ಟು ಮತ್ತು ಸೆಕೆಂಡ್ ನಂಬರ್ಗೆ. ಓಕೆ, ಕೆಳಗಡೆ ಯಾವ್ದು ಹಾಕೋಬೇಕು ನಾನು? ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್ ಅಂತ ಇದೆ. ಸೊ ವಾಟ್ ಪರ್ಸೆಂಟೇಜ್ ಆದಮೇಲೆ ಫಸ್ಟ್ ನಂಬರ್ ಇದೆಯಲ್ಲ, ಸೊ ಅದನ್ನು ಕೆಳಗಡೆ ಹಾಕೋತೀನಿ. 130. ಓಕೆ, ಹಾಕೊಂಡ್ವಿ. ಸೆಕೆಂಡ್ ನಂಬರ್ ಏನು? 140 ಇಂಟು 100. ಝೀರೋಗೆ ಝೀರೋ ಹೋಯಿತು. 1400 ಡಿವೈಡೆಡ್ ಬೈ 13. ಸೊ ಇದು ಸಹ ಫ್ರ್ಯಾಕ್ಷನಲ್ಲಿದೆ. ಅಕಸ್ಮಾತ್ ನಮಗೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬೇಕು ಅಂತ ಅಂದ್ಕೊಳ್ಳೋಣ. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಬೇಕಾದ್ರೆ 13. ಓಕೆ, 107. 13 ಇಂಟು 107 ಮಾಡಿದ್ರೆ 1391 ಬರುತ್ತೆ. ಇನ್ನೂ ನಮಗೆ 9 ಮಿಕ್ಕಿರುತ್ತೆ. ಸೊ ಇದೆ ನಮ್ಮ ಆನ್ಸರ್. ಓಕೆನಾ? ಸೊ ಇದು ಫ್ರ್ಯಾಕ್ಷನಲ್ಲಿ, ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ. ಅಕಸ್ಮಾತ್ ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ ಬದಲು ಒಂದು ಡೆಸಿಮಲ್ ಕೊಟ್ಟಿದ್ರೆ, ಸೊ ಆಗ ಆನ್ಸರ್ ಈ ಥರ ಮಾಡ್ಕೋಬೇಕು ಕ್ಯಾಲ್ಕುಲೇಟರ್. ಸೊ 107 ಟೈಮ್ಸ್ ಹೋಗುತ್ತೆ ಪಾಯಿಂಟ್, ಇನ್ನು 9 ಮಿಕ್ಕಿರುತ್ತಲ್ವಾ, ಸೊ ಅದು 6. ಇಷ್ಟೇ. ಇದು ಡೆಸಿಮಲಲ್ಲಿ, ಇದು ಫ್ರ್ಯಾಕ್ಷನ್ಸಲ್ಲಿ, ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ಸಲ್ಲಿ. ಅವ್ನು ಯಾವ ಥರ ಆಪ್ಷನ್ಸ್ ಕೊಟ್ಟಿರ್ತಾನೋ ನೀವು ಅದೇ ಥರ ಆನ್ಸರ್ನ ಕಂಡುಹಿಡಿಯಿರಿ. ಇಷ್ಟೇ ಇಂಪಾರ್ಟೆಂಟ್. ಇದು ಹಾಕೊಳ್ಳೋದು, ಈ ಮೂರು ಹಾಕೊಳ್ಳೋದು ಕ್ಯಾಲ್ಕುಲೇಷನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು. ಯಾಕಂದರೆ ಅವ್ನು ಯಾವ ಫಾರ್ಮಲ್ಲಿ ಬೇಕಾದ್ರೂ ಕೇಳ್ಬೋದು. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡೋಣ. 2 numbers are respectively 12 1/2% and 30% more than the third number. ಓಕೆ, ಇದು ಸಹ ಪ್ರೀವಿಯಸ್ ಸಮ್ ಥರನೇ ಇದೆ, ಬಟ್ ಅಲ್ಲಿ ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ರು. ಅಂದರೆ 30% ಜಾಸ್ತಿ, 40% ಜಾಸ್ತಿ ಅಂತ. ಇಲ್ಲಿ 12 1/2%, 12.5% ಜಾಸ್ತಿ, ಈ ಥರ ಫ್ರ್ಯಾಕ್ಷನ್ಸಲ್ಲಿ ಕೊಟ್ಟಾಗ ಹೇಗೆ ಮಾಡಬೇಕು ನೋಡೋಣ. ಸೊ 3 ನಂಬರ್ಸ್ ಕೊಟ್ಟಿದ್ದಾರೆ. 3ರಲ್ಲಿ ಫಸ್ಟ್ 2 ನಂಬರು ಥರ್ಡ್ ನಂಬರ್ಗಿಂತ ಜಾಸ್ತಿ ಇರುತ್ತೆ. ಕ್ವಶನ್ ಏನಂದರೆ ಸೆಕೆಂಡ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್. ಇದು ಸಹ ಫಸ್ಟ್ ಫಾರ್ಮುಲಾನೇ. ಕ್ವಶನ್ ನೋಡಿ, ಸೆಕೆಂಡ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್. ಮೋರು ಇಲ್ಲ, ಲೆಸ್ಸು ಇಲ್ಲ, ಸೊ ಫಸ್ಟ್ ಫಾರ್ಮುಲಾ. ಈಗ 3 ನಂಬರ್ಸ್ ಯಾವ್ದಾದ್ರು ಅಂತ ಬರ್ಕೊಂಬಿಡೋಣ. ಎಕ್ಸು, ವೈ, ಝಡ್. ಕರೆಕ್ಟಾ? ಸೊ ಈಗ ನೋಡಿ, ಫಸ್ಟ್ ನಂಬರು 12 1/2 ಇದೆ. ಸೆಕೆಂಡ್ ನಂಬರ್ 30% ಜಾಸ್ತಿ. ಫಸ್ಟ್ ನಂಬರು 12.1/2 ಜಾಸ್ತಿ ಇದೆ. ಬಟ್ ಅದನ್ನು ನಾವು ಹೇಗೆ ಬರ್ಕೊಳ್ಳೋದು ನೆಕ್ಸ್ಟ್ ನೋಡೋಣ. ಝಡ್ ಗೊತ್ತಿಲ್ಲ ನಮಗೆ, 100% ಹಾಗೆ ಹಾಕೋತೀನಿ. ಈಗ 12 1/2 ಈಗ ಜಾಸ್ತಿ ಇದೆ. ಕರೆಕ್ಟಾ? ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ. ಇದನ್ನು ಫಸ್ಟು ನಾವು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋಣ. 12 1/2 ನಾನು 25/2 ಬರ್ಕೋಬೋದು. ಕರೆಕ್ಟಾ? 12 1/2ನ 25/2 ಬರ್ಕೋಬೋದು. ಪ್ಲಸ್ 100 ಯಾಕೆ? ಮೋರ್ ಇದೆ ಅಲ್ವಾ? 12 1/2% ಮೋರ್ ಇದೆ. ಸೊ 30% ಮೋಡಿದ್ರೆ ಏನು ಮಾಡ್ತೀವಿ? 100 + 30 130 ಆಗುತ್ತೆ. ಅದೇ ಥರ ಇದನ್ನು ಆ್ಯಡ್ ಮಾಡಬೇಕು. ಮಾಡಿದಾಗ ನಮಗೆ ಸೊ ಈ ಥರ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸಲ್ಲಿ ನೀವೇನೋ ಡೌಟ್ ಇದ್ದರೆ ನಿಮಗೆ ಅಂತ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ವಿಡಿಯೋ ನೇಮು ಮ್ಯಾಥಮೆಟಿಕ್ಸ್ ಬೇಸಿಕ್ಸಲ್ಲಿ 0 to ಹೀರೋ ಅಂತ. ಓಕೆ, ನಿಮ್ಗೆ ಏನೇ ಮ್ಯಾಥಮೆಟಿಕ್ಸ್ ಬೇಸಿಕ್ ಗೊತ್ತಿಲ್ಲ ಅಂದರೂ ಆ ವಿಡಿಯೋ ನೋಡಿ ಆರಾಮ್ಸೆ ಕಲ್ತ್ಕೊಳ್ಳಿ. ನಿಮಗೆ ಗೊತ್ತಿದ್ದರೆ ಒಳ್ಳೆಯದು, ಗೊತ್ತಿಲ್ಲ ಅಂದರೆ ಅದು ನೋಡ್ಕೊಂಬನ್ನಿ. ಯಾಕಂದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ವಲ್ಪ ಮಿಸ್ ಆದರೂ ಆನ್ಸರ್ ತಪ್ಪಾಗುತ್ತೆ. ಆವಾಗ ನೀವು ಪಟ್ಟಿರೋ ಪ್ರಯತ್ನ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಕ್ಯಾಲ್ಕುಲೇಷನ್ಸ್ ತುಂಬ ಇಂಪಾರ್ಟೆಂಟ್. ಲಾಜಿಕ್ ಫಸ್ಟಲ್ಲಿ ಹಾಕ್ಬಿಡ್ತೀವಿ, ಕ್ಯಾಲ್ಕುಲೇಷನ್ ತಪ್ಪಾದರೂ ಅದು ಹೋಯ್ತಲ್ವಾ. ಸೊ ಎರಡೂ ಇಂಪಾರ್ಟೆಂಟ್. ಈಗ ಫಸ್ಟ್ ನಂಬರ್ ಸಿಕ್ತು. ಸೆಕೆಂಡ್ ನಂಬರ್ ಏನೋ 30% ಮೋರ್, ಸೊ ಅದು 130. ಥರ್ಡ್ ನಂಬರ್ ಗೊತ್ತಿಲ್ಲ, ಸೊ 100 ಹಾಗೆ ಬರ್ಕೊತೀವಿ. ಈಗ ನಮಗೆ ಬೇಕಾಗಿರೋ 3 ನಂಬರ್ ಎಕ್ಸು, ವೈ, ಝಡ್ ಇದೆ. ಓಕೆನಾ? ಇದೇ ಇಂಪಾರ್ಟೆಂಟ್. ಓಕೆ, ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವೆಲ್ಲದಕ್ಕೂ ರೆಡಿ ಇರಬೇಕು. ಏನಿಲ್ಲ, ನಾವು ಆ್ಯಡ್ ಮಾಡ್ತೀವಲ್ವ ಅದನ್ನೇ ಮಾಡಿರೋದು. ಬಟ್ ಅವ್ನು ಫ್ರ್ಯಾಕ್ಷನಲ್ಲಿ ಕೊಟ್ಟಾಗ ಒಂದು ಸ್ಟೆಪ್ ಜಾಸ್ತಿ ಬರುತ್ತೆ ಅಷ್ಟೇ. ಸೊ ಎಕ್ಸ್, ವೈ, ಝಡ್ ಗೊತ್ತಾಯಿತು. ಈಗ ಫಸ್ಟ್ ಫಾರ್ಮುಲಾ ಅಂತ ನಾವು ಆಗಲೇ ನೋಡಿದ್ದೀವಿ. ಯಾಕೆ? ಮೋರ್ ಆರ್ ಲೆಸ್ ಇಲ್ಲ. ಸೊ ಇಲ್ಲಿ ಕೆಳಗಡೆ ಯಾವ ಬರಬೇಕು? ಕೆಳಗಡೆ ಸೆಕೆಂಡ್ ನಂಬರ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್. ವಾಟ್ ಪರ್ಸೆಂಟೇಜ್ ಆಫ್ ಫಸ್ಟ್ ನಂಬರ್ ಅಲ್ವಾ, ವೇರಿಯಬಲ್ ಕೆಳಗಡೆ ಬರಬೇಕದು. ಫಸ್ಟ್ ನಂಬರ್ ಏನು? 225/2. ಮತ್ತು ಸೆಕೆಂಡ್ ನಂಬರ್ ಎಷ್ಟು? 130 ಇಂಟು 100. ಕರೆಕ್ಟಾ? ಇದನ್ನು ನಾನು 130 ಇಂಟು 2 ಡಿವೈಡೆಡ್ ಬೈ 225 ಇಂಟು 100 ಬರ್ಕೋಬೋದು. ಕರೆಕ್ಟಾ? ನೆಕ್ಸ್ಟು 520 545 ಕರೆಕ್ಟಾ? 5 4
5 9s. ಇನ್ನೂ ಏನಾದರೂ ಹೋಗುತ್ತಾ? ಓಕೆ, ಏನು ಮಿಕ್ಕಿದೆ ಬರ್ಕೊಂಬಿಡೋಣ. 13 2s 26, 26 ಇಂಟು 4, 26 ಇಂಟು 4 104, 104 ಇಂಟು 2, 104 ಇನ್ನೊಂದು 0 ಮಿಕ್ಕಿದೆ ಅಷ್ಟೇ, 104 ಇನ್ನೊಂದು 0 ಮಿಕ್ಕಿದೆ. ಓಕೆ, ಸೊ ಆನ್ಸರ್ ನಮಗೆ 1040/9 ಇದೆ. ಸೊ ಇದು ಫ್ರ್ಯಾಕ್ಷನ್ಸಲ್ಲಿ ಕೇಳಿದ್ರೆ ಕರೆಕ್ಟಾ? ಇದು ಫ್ರ್ಯಾಕ್ಷನ್ಸಲ್ಲಿ ಕೇಳಿದಾಗ ಅಕಸ್ಮಾತ್ ಅವ್ರು ಏನಾದರೂ ಡೆಸಿಮಲಲ್ಲಿ ಕೇಳಿದ್ರೆ 1040/9 ಅಲ್ವಾ? ಸೊ 9 1s ಇನ್ನು 1 ಮಿಕ್ಕಿರುತ್ತೆ, ಮತ್ತು 1ಅಲ್ಲೇ ಹೋಗುತ್ತೆ, ಹೋದರೆ ಇನ್ನು 3 ಮಿಕ್ಕಿರುತ್ತೆ, 30 3s ಇನ್ನು ಮತ್ತೆ 3 ಮಿಕ್ಕಿರುತ್ತೆ, ಪಾಯಿಂಟ್ ಇಡ್ತೀನಿ 33. ಸೊ 113.3%. ಇದು ಡೆಸಿಮಲಲ್ಲಿ, ಇದು ಫ್ರ್ಯಾಕ್ಷನಲ್ಲಿ. ಅಕಸ್ಮಾತ್ ಇದನ್ನೇ ನೀವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಮಾಡಬೇಕು ಅಂದಾಗ 113 ಅಲ್ವಾ, 113 ಹೋದಾಗ ಇನ್ನು ಎಷ್ಟು ಮಿಕ್ಕಿರುತ್ತೆ? 3 ಮಿಕ್ಕಿರುತ್ತೆ. ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ, ಡೆಸಿಮಲಲ್ಲಿ, ಇದು ಫ್ರ್ಯಾಕ್ಷನ್ಸಲ್ಲಿ. ನಮ್ಮ ಆನ್ಸರ್ ಇಲ್ಲಿಗೆ ಸಿಕ್ತು. ಬಟ್ ಅವನ ಆಪ್ಷನ್ಸು ಯಾವ ಥರ ಕೊಟ್ಟಿರ್ತಾನೆ ನೋಡಬೇಕು. ಅವನ ಆಪ್ಷನ್ಸ್ ಯಾವ ಥರ ಕೊಟ್ಟಿರ್ತಾನೆ ಅದ್ರ ಮೇಲೆ ನಾವು ಕನ್ವರ್ಟ್ ಮಾಡಿಕೊಂಡು ಫೈನಲ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟೇ ಇಂಪಾರ್ಟೆಂಟ್ ಇದು. ಆಮೇಲೆ ಕ್ಯಾಲ್ಕುಲೇಷನ್. ಈಗ ನಮ್ಮ ಫೈನಲ್ ಕ್ವಶನ್ ಏನು ಅಂತ ನೋಡೋಣ. 2 numbers are less than the third number by 30% and 37% respectively. The percent by which the second number less than the first number. ಕ್ವಶನ್ನ ಕರೆಕ್ಟಾಗಿ ಅನಲೈಸ್ ಮಾಡಿ ನೋಡಿ. ಇದು ಫಸ್ಟ್ ಫಾರ್ಮುಲಾ, ಸೆಕೆಂಡ್ ಫಾರ್ಮುಲಾನ? ಕ್ವಶನಲ್ಲಿ ಲೆಸ್ ದ್ಯಾನ್ ಅಂತ ಬಂದಿದೆ. ಸೊ ಇದು ಸೆಕೆಂಡ್ ಫಾರ್ಮುಲಾ. ಲೆಸ್ ದ್ಯಾನ್ ಆದರೂ ಬರಲಿ, ಮೋರ್ ದ್ಯಾನ್ ಆದರೂ ಬರಲಿ, ಅದು ಸೆಕೆಂಡ್ ಫಾರ್ಮುಲಾನೇ. ಸೊ ಈಗ ಸೆಕೆಂಡ್ ಫಾರ್ಮುಲಾ ಅಂತ ಕಂಡುಹಿಡಿದ್ವಿ. ಫಸ್ಟು 3 ನಂಬರ್ಸ್ ಯಾವ್ದಾವ ಅಂತ ಬರ್ಕೊಂಬಿಡೋಣ. 3 ನಂಬರ್ಸ್ನ ನಾವು ಎಕ್ಸು ವೈ ಝಡ್ ಅಂತ ತಗೊಳ್ಳೋಣ. ಓಕೆನಾ? ಸೊ ಫಸ್ಟ್ 2 ನಂಬರ್ಸ್ ಆರ್ ಲೆಸ್ ದೆನ್ ದ ಥರ್ಡ್ ನಂಬರ್. ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಒಂದು ನಂಬರು 30% ಕಡಿಮೆ ಅಂತೆ, ಇನ್ನೊಂದು 37% ಕಡಿಮೆ ಅಂತೆ. ಥರ್ಡ್ ನಂಬರ್ ಏನೋ ನಮಗೆ ಗೊತ್ತಿಲ್ಲ, ಸೊ ಅದನ್ನು 100 ಅಂತ ಬರ್ಕೋತೀವಿ. ಓಕೆನಾ? ಈಗ ಇದು ಎಕ್ಸಾಕ್ಟ್ ನಂಬರ್ಸ್ ಯಾವುದು, ಎಕ್ಸ್ ವ್ಯಾಲ್ಯೂ ಇದು, ವೈ ವ್ಯಾಲ್ಯೂ ಇದಲ್ಲ, ಇನ್ನೂ ನಾವು ಸಪ್ರಾಕ್ಷನ್ ಮಾಡಿಲ್ಲ. ಸೊ ಫಸ್ಟ್ ನಂಬರ್ 30% ಥರ್ಡ್ ನಂಬರ್ಗಿಂತ ಕಡಿಮೆ ಅಂತೆ. ಸೊ 100 - 30 ಎಷ್ಟು? 70. ಸೆಕೆಂಡ್ ನಂಬರ್ 37% ಥರ್ಡ್ ನಂಬರ್ಗಿಂತ ಕಡಿಮೆ ಅಂತೆ. ಸೊ ಹಾಗಾದರೆ ಅದು 63%. ಥರ್ಡ್ ನಂಬರ್ ಯೂಶ್ವಲಿ 100 ಇರುತ್ತೆ. ಓಕೆನಾ? ಇದು ಎಕ್ಸ್ ವೈ ಝಡ್ ವ್ಯಾಲ್ಯೂಸ್. ಇದೇ ಇಂಪಾರ್ಟೆಂಟ್. ಇದನ್ನು ಹಾಕೊಳ್ಳೋದೇ ಸಖತ್ ಇಂಪಾರ್ಟೆಂಟ್. ಈಗ ಫಾರ್ಮುಲಾ ನಾನು ಆಗಲೇ ಹೇಳ್ದಂಗೆ ಸೆಕೆಂಡ್ ಫಾರ್ಮುಲಾ, ದ ಪರ್ಸೆಂಟೇಜ್ ಬೈ ವಿಚ್ ದ ಸೆಕೆಂಡ್ ನಂಬರ್ ಲೆಸ್ ದೆನ್ ದ ಫಸ್ಟ್ ನಂಬರ್. ಇಲ್ಲಿ ಸೆಕೆಂಡ್ ನಂಬರ್ ಮತ್ತು ಫಸ್ಟ್ ನಂಬರ್ ಮಾತ್ರ ಅವ್ನು ಇನ್ಕ್ಲೂಡ್ ಮಾಡಿದ್ದಾನೆ. ಸೊ ನಾನು ಎಕ್ಸು ಮತ್ತು ವೈನ ಮಾತ್ರ ಇನ್ಕ್ಲೂಡ್ ಮಾಡ್ಕೋತೀನಿ. ಅಕಸ್ಮಾತ್ ಅವ್ನು ಏನಾದರೂ ಥರ್ಡ್ ನಂಬರು ಇಲ್ಲ ಫಸ್ಟ್ ನಂಬರು, ಇಲ್ಲ ಫಸ್ಟ್ ನಂಬರು ಇಲ್ಲ ಸೆಕೆಂಡು, ಇಲ್ಲ ಸೆಕೆಂಡು ಇಲ್ಲ ಥರ್ಡು, ಯಾವ್ದು ಬೇಕಾದ್ರೂ ಕೇಳ್ಬೋದು. ಅವ್ನು ಯಾವ್ದು ಕೇಳ್ತಾನೋ ಆ 2 ನಂಬರ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ ಫಾರ್ಮುಲಾದಲ್ಲಿ. ಸೊ ಲೆಸ್ ದೆನ್ ದ ಫಸ್ಟ್ ನಂಬರ್, ಲೆಸ್ ದ್ಯಾನ್ ಆದಮೇಲೆ ಯಾವುದಿದೆ? ಫಸ್ಟ್ ನಂಬರ್. ಅದು ಡಿನಾಮಿನೇಟ್ರಲ್ಲಿ ಹೋಗುತ್ತೆ. ಫಸ್ಟ್ ನಂಬರ್ ಏನು? ಎಕ್ಸ್ ವ್ಯಾಲ್ಯೂ ಏನು? 70. ಕರೆಕ್ಟಾ? ಲೆಸ್ ದ್ಯಾನ್ ಆದಮೇಲೆ ಯಾವುದಿರೋದು? ಫಸ್ಟ್ ನಂಬರ್ ಯಾವುದು? ಎಕ್ಸ್ ವ್ಯಾಲ್ಯೂ ಎಷ್ಟು? 70. ಅದನ್ನು ಡಿನಾಮಿನೇಟ್ರಲ್ಲಿ ಹಾಕೋತೀನಿ, -70 × 100. ಇನ್ನೊಂದು ನಂಬರ್ ಯಾವುದು? ಸೆಕೆಂಡ್ ನಂಬರ್ ಅಲ್ವಾ? ಸೆಕೆಂಡ್ ನಂಬರ್ ಎಷ್ಟು? 63. ಅದನ್ನು ನಾನು ಇಲ್ಲಿ ಹಾಕೋತೀನಿ. ಇಷ್ಟೇ. = 63 - 70. ದಿಸ್ ವಿಲ್ ಬಿ -7 ಡಿವೈಡೆಡ್ ಬೈ 70 × 100. 10ಗೆ 10 ಹೋಯಿತು. 7 1s 7 1s. ಸೊ ಕೆಳಗಡೆ ಬರೀ 1 ಮಿಕ್ಕಿದೆ, ನಮಗದು ಬೇಕಾಗಿಲ್ಲ. ಈಗ ಮೇಲ್ಗಡೆ ಏನು ಮಿಕ್ಕಿದೆ? 1 × 10. ಸೊ -10%. ಆನ್ಸರಲ್ಲಿ ಆಪ್ಷನ್ ಅವ್ರು ಕೊಟ್ಟಿರ್ತಾರಲ್ಲ ಅದರಲ್ಲಿ ಮೈನಸ್ ಇಲ್ಲದೆ ಇರ್ಬೋದು, ನೀವು ತಲೆ ಕೆಡಿಸ್ಕೊಬೇಡಿ. 10 ಕರೆಕ್ಟ್ ಆನ್ಸರ್. ಮೈನಸ್ ಏನು ಹೇಳುತ್ತೆ? ಕ್ವಶನಲ್ಲಿ ಲೆಸ್ ಇದೆ ಅಲ್ವಾ, ಸೊ ಮೈನಸ್ ಅದಕ್ಕೆ ಬಂದಿರೋದು. ಅಲ್ಲಿ ಕ್ವಶನಲ್ಲಿ ಮೋರ್ ದ್ಯಾನ್ ಎಷ್ಟು ಅಂತ ಕೇಳಿದಿದ್ರೆ ಇಲ್ಲಿ ಪ್ಲಸ್ ಬರ್ತಿತ್ತು. ಇಷ್ಟೇ. ಸೊ ಪರ್ಸೆಂಟೇಜಸಲ್ಲಿ ಈ ಥರ ಕ್ವಶನ್ಸ್ ಯಾವುದು 2 ಫಾರ್ಮುಲಾಸ್ ಇದೆ, ಆ 2 ಫಾರ್ಮುಲಾ ಮೇಲೆ ಯಾವುದೇ ಥರ ಕ್ವಶನ್ಸ್ ಬಂದರೂ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಇದೆಲ್ಲ ಏನೂ ಕಷ್ಟ ಇಲ್ಲ, ಸಖತ್ತು ಕಾಂಪ್ಲಿಕೇಶನ್ಸ್ ಎಲ್ಲ ಏನೂ ಇಲ್ಲ. ಒಂದು ಚಿಕ್ಕ ಫಾರ್ಮುಲಾ ಬರುತ್ತೆ, ಅದರಲ್ಲಿ ವ್ಯಾಲ್ಯೂಸ್ನ ರೀಪ್ಲೇಸ್ ಮಾಡಿ ಆನ್ಸರ್ ಕಂಡುಹಿಡಿಯೋದು.
ಇಷ್ಟೇ ಅಲ್ವಾ. ಸೊ ಇದು ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಚಾಪ್ಟರ್ನ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ಅದಕ್ಕೆ ನಾವು ಸೊಲ್ಯೂಷನ್ ಜೊತೆ ನಿಮಗೆ ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು.